ನಮಸ್ಕಾರ ಸ್ನೇಹಿತರೆ, ನಮ್ಮ ಆಸೆಗಳನ್ನು ನಮ್ಮ ಅಭಿಲಾಷೆಗಳನ್ನು ಈಡೇರಿಸೋಕೆ ನಾವು ದೇವರಿಗೆ ಏನು ಬೇಕಾದರೂ ಅರ್ಪಿಸೋಕೆ ರೆಡಿ ಇರ್ತೀವಿ. ಅದರಲ್ಲೂ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿದರೆ ಕೋರಿಕೊಂಡಿದ್ದು ಈಡೇರುತ್ತವೆ ನಂಬಿಕೆ ನಮ್ಮಲ್ಲಿದೆ. ಅದಕ್ಕೆ ಅಂತಾನೆ ದೇವರಿಗೆ ಇಷ್ಟವಾದಂತಹ ಹೂವು, ಹಣ್ಣು, ಪತ್ರೆ ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸೋದನ್ನು ನಾವು ಕಂಡಿದ್ದೇವೆ. ಕೆಲವು ದೇವರುಗಳಿಗೆ ಹಣ್ಣು ಇಷ್ಟ ಆದರೆ ಇನ್ನು ಕೆಲವು ದೇವರಿಗೆ ಹೂವು ಇಷ್ಟ ಆಗಿರುತ್ತೆ, ಇನ್ನು ಕೆಲವು ದೇವರಿಗೆ ಚಿನ್ನ ಇಷ್ಟ ಆದರೆ ಇನ್ನು ಕೆಲವು ದೇವರಿಗೆ ಬೆಳ್ಳಿ ಇಷ್ಟ ಆಗಿರುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ದೇವತೆಗೆ ಇಷ್ಟವಾದದ್ದೇ ಹಣ ಹಣ ಹಣ. ಹೌದು, ಈ ದೇವಿಗೆ ಹಣ್ಣು ಹೂವಲ್ಲ, ಬದಲಾಗಿ ಲಕ್ಷ್ಮಿ ಸ್ವರೂಪವಾದಂತಹ ಹಣವೇ ಅರ್ಪಿಸಬೇಕು. ಹಾಗಾದರೆ ಆ ದೇವಿ ಯಾರು, ಆ ದೇವಸ್ಥಾನ ಎಲ್ಲಿದೆ, ಆ ದೇವಸ್ಥಾನದ ವಿಶೇಷತೆಯನ್ನು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈಕೆ ಲಕ್ಷ್ಮೀ ಸ್ವರೂಪಿಣಿಯಾದ ತಾಯಿ. ಈಕೆಗೆ ದುಡ್ಡೇ ಪ್ರಿಯ. ದುಡ್ಡಿನಿಂದಲೇ ಈಕೆಗೆ ಅಲಂಕಾರ ನಡೆಯುತ್ತದೆ. ದುಡ್ಡೇ ಇಲ್ಲಿ ಆಕೆಗೆ ನೈವೇದ್ಯ ಕೂಡ. ಇಲ್ಲಿ ಭಕ್ತಿಯಿಂದ ಹಣವನ್ನು ಸಮರ್ಪಿಸಿದರೆ ಈ ತಾಯಿ ಒಲಿತಾಳೆ ಅಂತಾರೆ ಇಲ್ಲಿನ ಭಕ್ತಾದಿಗಳು. ಹೀಗಾಗಿ ಇಲ್ಲಿ ಬರೋ ಭಕ್ತರು ತಮ್ಮ ಕೈಲಾದಷ್ಟು ಹಣವನ್ನು ಭಕ್ತಿಯಿಂದ ತಾಯಿಗೆ ಸಮರ್ಪಿಸಿ ಕೃತಾರ್ಥರಾಗುತ್ತಾರೆ. ಇಲ್ಲಿ ತಾಯಿಗೆ ದುಡ್ಡಿನಿಂದಲೇ ಅಲಂಕಾರ ಮಾಡಲಾಗುತ್ತದೆ. 10 ರೂಪಾಯಿಯಿಂದ ಹಿಡಿದು 2,000 ರೂಪಾಯಿ ನೋಟುಗಳನ್ನು ಜೋಡಿಸಿ ಹಾರವನ್ನಾಗಿ ತಯಾರಿಸಿ ಮಾಡಿ ತಾಯಿಗೆ ಇಲ್ಲಿ ತೊಡಿಸಲಾಗುತ್ತದೆ. ಈ ತಾಯಿಗೆ ಹಣದ ಅಭಿಷೇಕವನ್ನೇ ದುಡ್ಡಿನಿಂದ ಮಾಡೋದು ಇನ್ನೊಂದು ವಿಶೇಷ. ಇಲ್ಲಿ ಗರ್ಭಗುಡಿಯಲ್ಲಿ ಹಣದಿಂದಲೇ ಶೃಂಗಾರ ಮಾಡಿರೋದನ್ನು ನಾವು ಕಾಣಬಹುದು. ಇನ್ನು ಈ ದೇವಾಲಯದಲ್ಲಿ ಇರುವ ಹರಕೆಗಳನ್ನು ನೋಡೋದಾದರೆ ಸಂತಾನ ಭಾಗ್ಯ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಭಕ್ತರು ಇಲ್ಲಿ ಹರಕೆ ಹೇಳುತ್ತಾರೆ. ಆದರೆ ಅವರ ಹರಕೆಯ ರೂಪವು ಹಣವೇ ಆಗಿರುತ್ತದೆ. ಅಂದರೆ ಇಲ್ಲಿ ಮಕ್ಕಳು ಆಗೋಕೆ ಹರಕೆ ಹೊತ್ತುಕೊಂಡರೆ ಮಗುವಾದ ಮೇಲೆ ಮಗುವಿನ ತೂಕದ ರೂಪ, ಮಗುವಾದ ಮೇಲೆ ಮಗುವಿನ ತೂಕದ ಹಣ ನೀಡೋದಾಗಿ ಹರಕೆ ಹೊರುತ್ತಾರೆ. ಮಕ್ಕಳಾದ ನಂತರ ತುಲಾಭಾರ ಹರಕೆ ನಡೆಯುತ್ತದೆ. ದೇವಾಲಯದಲ್ಲಿ ನೀಡುವ ನಾಣ್ಯಗಳನ್ನು ಒಂದು ತಕ್ಕಡಿಯಲ್ಲಿ, ಮಗುವನ್ನು ಇನ್ನೊಂದು ತಕ್ಕಡಿಯಲ್ಲಿ ಹಾಕಿ ತುಲಾಭಾರ ಮಾಡಲಾಗುತ್ತದೆ. ನಂತರ ನಾಣ್ಯಗಳ ಬೆಲೆಯನ್ನು ದೇವಾಲಯಕ್ಕೆ ಒಪ್ಪಿಸಲಾಗುತ್ತದೆ. ಈ ರೀತಿ ಹರಕೆ ಇಲ್ಲಿ ತೀರಿಸಲಾಗುತ್ತದೆ. ಈ ತಾಯಿಗೆ ಹಣ ಪ್ರಿಯವಾಗಲು ಹಿಂದೆ ಒಂದು ಕಾರಣ ಇದೆ. ಅದೇನೆಂದರೆ ಈ ತಾಯಿ ಕೊಲ್ಲಾಪುರದ ಲಕ್ಷ್ಮೀ ಸ್ವರೂಪ ಅಂತ ಇಲ್ಲಿ ನಂಬಲಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ಸ್ಥಳ ಪುರಾಣ. ಇಲ್ಲಿನ ಸ್ಥಳ ಪುರಾಣ ಪ್ರಕಾರ 100 ವರ್ಷಗಳ ಹಿಂದೆ ಕೊಲ್ಲಾಪುರದಿಂದ ಚಿನ್ನವನ್ನು ಕೋಣದ ಮೇಲೆ ಹೇರಿಕೊಂಡು ವ್ಯಾಪಾರಿಗಳು ಈ ದಾರಿಯಲ್ಲಿ ಬರುತ್ತಿದ್ದರು. ಒಬ್ಬ ವ್ಯಾಪಾರಿ ಕೊಲ್ಲಾಪುರದಿಂದ ಚಿನ್ನದ ಜೊತೆ ತೂಕ ನೋಡೋಕೆ ಕಲ್ಲು ತೆಗೆದುಕೊಂಡು ಬರುತ್ತಾನೆ. ಆದರೆ ಗಣಗಟ್ಟೆ ಬರುತ್ತಿದ್ದಂತೆ ಯಾವುದೋ ಒಂದು ಕಾರಣಕ್ಕೆ ಆ ಕಲ್ಲು ಅಲ್ಲೇ ಬಿಟ್ಟು ಹೋಗಿಬಿಡುತ್ತಾರೆ. ಮುಂದೆ ಅದೇ ಕಲ್ಲು ಈ ಮಾರಮ್ಮ ದೇವಿ ಆದಳು ಅನ್ನೋ ನಂಬಿಕೆ ಇಲ್ಲಿನ ಇತಿಹಾಸ ಸಾರುತ್ತದೆ. ಮುಂದೆ ಈ ದೇವಿ ಆ ಊರಿನ ಬಾಲಕಿಯೊಬ್ಬಳ ದೇಹದಲ್ಲಿ ಬಂದು ತನಗೆ ದೇವಾಲಯ ನಿರ್ಮಿಸಿ ಅಂತ ಮಾಯಮ್ಮ ಹೇಳುತ್ತಾಳೆ. ಮುಂದೆ ಆ ತಾಯಿಯ ಮಾತನ್ನು ಕೇಳಿ ಊರಿನ ಜನರು ಇಲ್ಲಿ ದೇವಾಲಯ ನಿರ್ಮಿಸಿದರು ಎಂದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನ ಬಳ್ಳಾರಿಯಿಂದ 94 ಕಿಲೋಮೀಟರ್ ದೂರದಲ್ಲಿದ್ದರೆ ಕೊಟ್ಟೂರಿನಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ದಾವಣಗೆರೆಯಿಂದ 73 ಕಿಲೋಮೀಟರ್ ದೂರದಲ್ಲಿದ್ದರೆ ಧಾರವಾಡ ಹುಬ್ಬಳ್ಳಿಯಿಂದ ಸುಮಾರು 225 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ರಾಯಚೂರಿನಿಂದ 208 ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 263 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಅದು ದಾವಣಗೆರೆಯ ರೈಲ್ವೆ ನಿಲ್ದಾಣವಾಗಿದೆ.
ಮಾಯಮ್ಮನ ದರ್ಶನಕ್ಕೆ ಜನರು ಕಾತುರದಿಂದ ಕಾಯುವುದನ್ನು ನೀವು ಇಲ್ಲಿ ಕಾಣಬಹುದು. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನಗಳಲ್ಲಂತೂ ನೂರಾರು ಜನರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಬೇರೆ ಬೇರೆ ಊರುಗಳಿಂದ ಬರುತ್ತಾರೆ. ಪ್ರತಿದಿನ ಸಂಜೆ 6:30ಕ್ಕೆ ದೇವಿಯನ್ನು ಗದ್ದಿಗೆಯಿಂದ ಎಬ್ಬಿಸಿ ಊರು ಸುತ್ತಿಸಿ ಪುನಃ ರಾತ್ರಿ 8 ಗಂಟೆಗೆ ದೇವಸ್ಥಾನಕ್ಕೆ ಕರೆತರುವ ಸಂಪ್ರದಾಯ ಇಲ್ಲಿ ಬೆಳೆದುಕೊಂಡು ಬಂದಿದೆ. ಈ ಸಮಯದಲ್ಲಿ ಭಕ್ತರು ತಮ್ಮ ಕೋರಿಕೆ ನೆರವೇರುತ್ತದೆಯೋ ಅಥವಾ ಇಲ್ಲವೇ ಎಂಬುದನ್ನು 2 ಪ್ರತ್ಯೇಕ ಚೀಟಿಯಲ್ಲಿ ಬರೆದು ದೇವಸ್ಥಾನದ ಯಾವುದೇ ಮೂಲೆಯಲ್ಲಿ ಮಣ್ಣಿನ ಕೆಳಗೆ ಬಚ್ಚಿಡುತ್ತಾರೆ. ದೇವಿಯನ್ನು ಹೊತ್ತ ಅರ್ಚಕರು ಚೀಟಿ ಇರುವ ಸ್ಥಳ ಪತ್ತೆ ಹಚ್ಚಿ ತೆಗೆದುಕೊಡುತ್ತಾರೆ. ಅದರ ಆಧಾರದ ಮೇಲೆ ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಯ ಸಾಧ್ಯ ಅಸಾಧ್ಯಗಳ ಬಗ್ಗೆ ಚಿಂತಿಸುತ್ತಾರೆ. ಒಟ್ಟಿನಲ್ಲಿ ಮಾಯಮ್ಮಗೆ ನಡೆದುಕೋ ಪಡೆದುಕೋ ಎಂಬ ಮಾತು ಈ ಭಾಗದಲ್ಲಿ ತುಂಬ ಪ್ರಚಲಿತವಾಗಿದೆ. ಪ್ರತಿ ಅಮಾವಾಸ್ಯೆಗೆ ಅನ್ನ ಸಂಪರ್ಪಣೆಯನ್ನು ಈ ದೇವಸ್ಥಾನದಲ್ಲಿ ನಡೆಸುತ್ತಾರೆ. ಇಲ್ಲಿ ತಂಗಲು ಸದ್ಯ 15 ಕೊಠಡಿಗಳಿವೆ. ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ದೊಡ್ಡ ಕಲ್ಯಾಣ ಮಂಟಪ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಕಳೆದ 1 ವರ್ಷದಿಂದ ಕೋಟಿ ರು ವೆಚ್ಚದಲ್ಲಿ ದೇವಸ್ಥಾನಕ್ಕೆ ರಾಜಗೋಪುರ ನಿರ್ಮಾಣವಾಗಿದೆ. ಗಾಣಗಟ್ಟೆಗೆ ಹೋಗಲು ಕೊಟ್ಟೂರು, ಕೂಡ್ಲಗಿ, ಜಗಳೂರು, ಹೊಸಳ್ಳಿ, ಉಜ್ಜಯಿನಿಯಿಂದ ಬಸ್ ಹಾಗೂ ಖಾಸಗಿ ವಾಹನಗಳ ಸೌಲಭ್ಯ ಕೂಡ ಇದೆ. ಈ ಮಾಯಮ್ಮ ದೇವಿಗೆ ಚಿನ್ನದ ಬಳೆ, ಸೀರೆ, ಗಾಜಿನ ಬಳೆಗಳನ್ನು ನೀಡುವ ಸಂಪ್ರದಾಯ ಕೂಡ ಇದೆ. ಇನ್ನು ಈ ದೇವಾಲಯದಲ್ಲಿ 1 ರಾತ್ರಿ ಕಳೆದರೆ ಅಭಿಷ್ಟ ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಭಕ್ತರು ಇಲ್ಲಿಗೆ ಬಂದು 1 ದಿನ ರಾತ್ರಿ ಕಳೆಯುತ್ತಾರೆ. ಇವರಿಗೆ ಉಳಿದುಕೊಳ್ಳಲು ಅನುಕೂಲವಾಗುವಂತೆ ಕೊಠಡಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಸೋಮವಾರ ಮತ್ತು ಶುಕ್ರವಾರ ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಇಲ್ಲಿ ಬಲಿ ಸಂಪ್ರದಾಯ ಕೂಡ ರೂಢಿಯಲ್ಲಿದೆ. ಅಂದು ದೇವಾಲಯದ ಬಯಲಿನಲ್ಲಿ ಭಕ್ತರು ತಾಯಿಗೆ ನೈವೇದ್ಯ ಮಾಡುತ್ತಾರೆ. ಇಲ್ಲಿ ಮಾಯಮ್ಮನಿಗೆ ನಡೆದುಕೋ ಪಡೆದುಕೋ ಅನ್ನೋ ಮಾತು ರೂಢಿಯಲ್ಲಿದೆ. ಇದೇ ಕಾರಣ ಈ ದೇವಸ್ಥಾನ ಬಳ್ಳಾರಿ, ರಾಯಚೂರು, ಧಾರವಾಡ, ಗದಗ್, ಬಿಜಾಪುರ ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಸಹಸ್ರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ವಿಶೇಷವಾದ ದೇವಾಲಯ ಇರೋದು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಗಾಣಗಟ್ಟೆಯಲ್ಲಿ.